ವಿಶ್ವ ಪೋಲಿಯೋ ದಿನ 2025 ಪ್ರಯುಕ್ತ ಪೋಲಿಯೋ ತಡೆಗಾಗಿ ನಡಿಗೆ ಕಾರ್ಯಕ್ರಮವನ್ನು ರೋಟರಿ ಮದ್ದೂರು, ಅನನ್ಯ ಹಾರ್ಟ್ ಸಂಸ್ಥೆ ಮಂಡ್ಯ, ಮಾಂಡವ್ಯ ಕೈಗಾರಿಕಾ ಸಂಸ್ಥೆ ಮದ್ದೂರು, ವರ್ಧಮಾನ್ ಪ್ಯಾರಾಮೆಡಿಕಲ್ ಕಾಲೇಜು ಮದ್ದೂರು ಇವರ ಸಹಯೋಗದೊಂದಿಗೆ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವನ್ನು ಮದ್ದೂರಿನ ತಹಶೀಲ್ದಾರ್ ಆದಂಥ ಪರಶುರಾಮ್ ಸತ್ತಿಗೇರಿಯವರು ಉದ್ಘಾಟನೆ ಮಾಡಿದರು. ಉದ್ಘಾಟನೆ ಮಾಡಿದ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ರೋಟರಿ ಸಂಸ್ಥೆ ಮಾಡುತ್ತಿರುವ ಕೆಲಸಗಳು ಶ್ಲಾಘನೀಯ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಮತ್ತು ಹಲವು ಸಂಘ ಸಂಸ್ಥೆಗಳು ಕೈ ಜೋಡಿಸಿರುವುದು ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಎಲ್ಲರ ಕೊಡುಗೆ ಅಪಾರವಾಗಿದೆ ಎಂದು ಶ್ಲಾಘಿಸಿದರು. ಈ ಕಾರ್ಯಕ್ರಮದಲ್ಲಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ರೋಟರಿ ಮದ್ದೂರು ಅಧ್ಯಕ್ಷರಾದಂಥ ಬಿಂದಾಸ್ ಶ್ರೀನಿವಾಸರವರು, ಸಮಾಜದ ಯಾವುದೇ ವ್ಯಕ್ತಿಗಳು ಕೂಡ ಅಂಗವೈಕಲ್ಯತೆಯಿಂದ ಬಳಲಬಾರದು ಎಂದು ಹೇಳಿ ರೋಟರಿ ಸಂಸ್ಥೆಯು ತನ್ನ ಅಜೆಂಡಾದಲ್ಲೇ ಪೋಲಿಯೋ ಮುಕ್ತ ಆಚರಣೆಗೆ ಪ್ರತಿ ವರ್ಷದಂತೆ ಅಕ್ಟೋಬರ್ 24ರಂದು ಆಚರಿಸುತ್ತಾ ಬಂದಿದೆ. ಹಾಗಾಗಿ ಈ ದಿನವನ್ನು ನಾವು ಪೋಲಿಯೋ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ವಿನಿಯೋಗ ಮಾಡಬೇಕು ಅಂತೇಳಿ ಎಲ್ಲರಲ್ಲೂ ಮನವಿ ಮಾಡಿದರು. ಅದೇ ರೀತಿಯಾಗಿ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಹೊನ್ನೇಗೌಡರು ಮಾತನಾಡಿ, ಪೋಲಿಯೋ ಮುಕ್ತ ಸಮಾಜಕ್ಕೆ ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದಂಥ ಪಿತಾಮಹ ಅವರ ನೆನಪಿನ ಸ್ಮರಣೆಯಾಗಿ ಅಕ್ಟೋಬರ್ 24ರಂದು ಈ ವಿಶ್ವ ಪೋಲಿಯೋ ಆಚರಣೆ ನಡೀತಿದ್ದು, ರೋಟರಿ ಸಂಸ್ಥೆಯು ಇದನ್ನು ತುಂಬ ಅಚ್ಚುಕಟ್ಟಾಗಿ ಮತ್ತು ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದು, 2014ರಲ್ಲಿ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಹೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಹಾಗಾಗಿ ರೋಟರಿ ಸಂಸ್ಥೆಯ ಜವಾಬ್ದಾರಿ ಇನ್ನೂ ಹೆಚ್ಚಿನ ದೇಶಗಳಲ್ಲಿ ಇರುವಂಥ ಪೋಲಿಯೋ ಪೀಡಿತರಿಗೆ ಮತ್ತು ಮುಂದೆ ಬರುವಂಥ ಪೋಲಿಯೋ ಪೀಡಿತರ ಮುಂಜಾಗ್ರತಾ ಕ್ರಮವಾಗಿ ಯಾವ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು ಮತ್ತು ಪೋಲಿಯೋ ಲಸಿಕೆಯನ್ನು ಹಾಕಿಸುವುದರ ಮುಖಾಂತರ ಪೋಲಿಯೋ ಮುಕ್ತ ವಿಶ್ವ ನಿರ್ಮಾಣದೆಡೆಗೆ ರೋಟರಿ ಸಂಸ್ಥೆಯ ಕಾರ್ಯವ್ಯಾಪ್ತಿ ಇನ್ನೂ ಹೆಚ್ಚಿನ ಸೌಕರ್ಯಗಳನ್ನು ಒದಗಿಸ್ತಾ ಇದೆ ಅಂತೇಳಿ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಮನದಟ್ಟಾಗುವ ರೀತಿ ವಿದ್ಯಾರ್ಥಿಗಳಿಗೆ ಹಾಗೂ ಮದ್ದೂರಿನ ನಾಗರಿಕರಿಗೆ ತಿಳಿಸಿದರು. ಇಂದು ಪ್ರಪಂಚದಾದ್ಯಂತ ನಾವು ಆ ಒಂದು ನಿರ್ಮೂಲನೆ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದೇವೆ ಅಂತ ಸಂಪೂರ್ಣವಾಗಿ ಹೇಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಇನ್ನು 3 ದೇಶಗಳಲ್ಲಿ, ಪಾಕಿಸ್ತಾನ, ಅಫ್ಘಾನಿಸ್ತಾನ್ ಮತ್ತು ನೈಜೀರಿಯಾ 3 ದೇಶಗಳಲ್ಲಿ ಕೇವಲ 36 ಕೇಸ್ಗಳು ಮಾತ್ರ ಉಳ್ಕೊಂಡಿದ್ದಾವೆ. ಆದರೂ ಭಾರತ ಸಂಪೂರ್ಣ ಪೋಲಿಯೋ ಮುಕ್ತ ರಾಷ್ಟ್ರವಾಗಿ 11 ವರ್ಷ ಆಗಿದೆ. 1914 ಮಾರ್ಚ್ 24ರಂದೇ 2014 ಮಾರ್ಚ್ 24ರಂದೇ ಪೋಲಿಯೋ ಮುಕ್ತ ಭಾರತ ಅಂತ ಹೇಳಿ ನಮಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸರ್ಟಿಫೈ ಮಾಡಿದ್ದಾರೆ. ಆದರೂ ಕೂಡ ನಾವು ಆ ಒಂದು ಜಾಗೃತಿ ಜಾಥಾವನ್ನ ಮತ್ತೆ ಇಮ್ಯುನೈಸೇಷನ್ ಯಾಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ, ಪಕ್ಕದ ರಾಷ್ಟ್ರಗಳಲ್ಲಿ ಅದು ಇನ್ನೂ ಪಿಡುಗಾಗಿ ಕಾಡ್ತಾ ಇರೋದ್ರಿಂದ ಆ ಒಂದು ಜಾಗೃತಿಯನ್ನು ಇನ್ನೂ ನಮ್ಮ ದೇಶದ ಜನಗಳಲ್ಲಿ ಮೂಡಬೇಕು, ಮಕ್ಕಳಲ್ಲಿ ಮೂಡಬೇಕು ಅಂತ ಹೇಳಿ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಜಾಗೃತಿ ಜಾಥಾಕ್ಕೆ ಸಹಕರಿಸ್ತಕ್ಕಂಥ ವರ್ಧಮಾನ ಕಾಲೇಜು ಮತ್ತು ITI ಕಾಲೇಜಿನ ಮಕ್ಕಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಜಾಥಾ ಹೀಗೆ ಮುಂದುವರಿಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ತೇನೆ. ರೋಟರಿ ಜಿಲ್ಲಾ ಕಾರ್ಯದರ್ಶಿ ಹೊನ್ನೇಗೌಡರು, ರೋಟರಿ ಜಿಲ್ಲಾ ರಾಯಭಾರಿ ತಿಪ್ಪೂರ್ ರಾಜೇಶ್, ಹಾಗೆ ವರ್ಧಮಾನ್ ರೋಟರಿ ಮದ್ದೂರು ತಾಲೂಕು ಅಧ್ಯಕ್ಷರಾದಂಥ ಬಿಂದಾಸ್ ಶ್ರೀನಿವಾಸ್, ಅನನ್ಯ ಹಾರ್ಟ್ ಫೌಂಡೇಶನ್ ಮಂಡ್ಯ ಅಧ್ಯಕ್ಷರಾದಂಥ ಅನುಪಮ, ಹಾಗೂ ಮಾಂಡವ್ಯ ITI ಮದ್ದೂರು ಕಾಲೇಜಿನ ಪ್ರಾಂಶುಪಾಲರಾದ ಲೋಹಿತ್ ಕುಮಾರ್ YH, ವರ್ಧಮಾನ್ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಶಿವಾನಂದ್, ರೋಟರಿ ಮಾಜಿ ಸೈನಿಕರಾದಂಥ ಮಲ್ಲರಾಜು, ಲೋಕೇಶ್, ಮಧು, ದೀಪಕ್, ಯೋಗೇಶ್, ಪ್ರವೀಣ್, ಪ್ರಕಾಶ್, ಕದಲೂರು ಮಧು, ಸಾದಳಲು ಮಧು, ವಕೀಲರಾದಂಥ ಬಾಲರಾಜ್ ಹಾಗೂ ರೋಟರಿ ಸದಸ್ಯರಾದ VK ರಾಧರವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಮಾಂಡವ್ಯ ITI ಮದ್ದೂರು ಹಾಗೂ ವರ್ಧಮಾನ್ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಜಾಥಾ ನಡೆಸುವುದರೊಂದಿಗೆ ಮದ್ದೂರಿನ ನಾಗರಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಮೂಲಕ ಮದ್ದೂರಿನಲ್ಲಿ ಪೋಲಿಯೋ ಮುಕ್ತ ಸಮಾಜದ ನಿರ್ಮಾಣಕ್ಕೆ ಎಲ್ಲರೂ ಜಾಥಾದ ಮುಖಾಂತರ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನೆರವೇರಿಸಿದರು.